ವೆಲ್ಕಮ್ ಬ್ಯಾಕ್. ಹೊಸ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ತುಂಬಾ ದಿವಸದಿಂದ ವಿಡಿಯೋ ಮಾಡ್ತಾ ಇರಲಿಲ್ಲ. ಸೊ ಇವತ್ತೊಂದು ಸ್ಪೆಷಲ್ ವಿಡಿಯೋದಲ್ಲಿ ಬರ್ತಾ ಇದ್ದೇನೆ. ಇದೊಂದು ಬರ್ಡೇ ಸ್ಪೆಷಲ್ ವಿಡಿಯೋ ಆಗಿರ್ತದೆ. ಅಂದ್ರೆ ಇದರಲ್ಲಿ ತುಂಬಾ ಜನರಿಗೆ ಮಾಡುವಂತಹ ಒಂದು ಫುಡ್ ಅನ್ನ ತೋರಿಸ್ತಾ ಇದ್ದೇನೆ. ಈಗ ನಾನು ಮಾಡ್ತಾ ಇರುವಂತದ್ದು ಒಂದು ಕಬಾಬ್, ಜ್ಯೂಸಿ ಕಬಾಬ್. ನೀವು ಮಾಡ್ಬೇಕಾದ್ರೆ ನೋಡಿ, ಈ ರೀತಿ ಜಿಂಜರ್ ಗಾರ್ಲಿಕ್ ಮತ್ತೆ ಗ್ರೀನ್ ಚಿಲ್ಲಿ ಮತ್ತೆ ಕರ್ಡ್ ಮತ್ತೆ ಸ್ವಲ್ಪ ಉಪ್ಪು, ನಿಮ್ಗೆ ಬೇಕು ಅಂತ ಹೇಳಿದ್ರೆ ಫುಡ್ ಕಲರ್ ಆಡ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡುವ. ಮತ್ತೆ ಒಂದು ಅರಿಶಿನ ಪುಡಿ ಮತ್ತೆ ಕಾರ್ನ್ ಫ್ಲೋರ್ ಎಲ್ಲ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಅಂದ್ರೆ ಈ ರೀತಿ ನೀವು ಒಮ್ಮೆ ಮಾಡಿ ನೋಡಿ, ತುಂಬಾ ಜ್ಯೂಸಿ ತರ ಬರ್ತದೆ. ಇದು 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 ಯಾವ್ದು ಚಿಲ್ಲಿ ಪೌಡರ್ ಅಂತ ಹೇಳಿದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತೆ ಕಬಾಬ್ ಪೌಡರ್ ಕೂಡ ಹಾಕಿದ್ದೇನೆ. ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಾ ಉಂಟಲ್ಲ, ಈ ರೀತಿ ಒಮ್ಮೆ ಟ್ರೈ ಮಾಡಿ ನಂಗೆ ಇದರದ್ದು ಫೀಡ್ಬ್ಯಾಕ್ ಅನ್ನ ನೀವು ತಪ್ಪದೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ಈ ರೀತಿ ಕಬಾಬ್ ಮಾಡಿ, ಅಂದ್ರೆ ನೀವು ತುಂಬಾ ಕಡೆ ನೋಡಿರ್ಬೋದು ಜ್ಯೂಸಿ ಆಗಿರ್ತದೆ ಕಬಾಬ್ ಅಲ್ಲ, ಅದು ಈ ರೀತಿ ಮಾಡುವಂತದ್ದು. ಸೊ ಎಲ್ರು ಕೂಡ ಟ್ರೈ ಮಾಡಿ, ಈ ರೀತಿ ಮಾಡಿ. ಮತ್ತೆ ಹೆಚ್ಚಿನವರು ನನ್ನ ಚಾನೆಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಬಟನ್ ಹತ್ರ ಇರುವಂತಹ ಒಂದು ಬೆಲ್ ಐಕಾನ್ ಉಂಟು, ಅದನ್ನು ಕೂಡ ನೀವು ಆನ್ ಮಾಡಿಟ್ಕೊಳ್ಳಿ. ನೋಡಿ, ಈಗ ವಾಶ್ ಮಾಡಿದ ಚಿಕನ್ ಅನ್ನೆಲ್ಲ ಇದಕ್ಕೆ ಹಾಕಿಟ್ಟಿದ್ದೇನೆ. ಹಾಕಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ 1 ಗಂಟೆಯಷ್ಟು ಕಾಲ ನೀವು ಇದನ್ನ ರೆಸ್ಟ್ ಅಲ್ಲಿ ಇಡ್ಬೇಕು. ನೀವು ಫ್ರಿಡ್ಜ್ ಅಲ್ಲಿ ಬೇಕಾದ್ರೆ ಇಡ್ಬೋದು, ಇಲ್ದಿದ್ರೆ ಹೊರಗೆ ಕೂಡ ಇಡ್ಬೋದು. ನೀವು ಅವತ್ತೇ ಮಾಡುವುದಾದ್ರೆ ಹೊರಗೆ ಇಟ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನೀವು ಫ್ರಿಡ್ಜ್ ಒಳಗಡೆನೆ ಇಟ್ಕೊಳ್ಳಿ. ಇದು ನಾನು ಈಗ ಒಂದೂವರೆ 2 ಗಂಟೆ ಒಳಗಡೆ ಮಾಡುವಂತದ್ದು. ಸೊ ಅದಕ್ಕಾಗಿ ನಾನು ಹೊರಗಡೆ ಇಟ್ಕೊಂಡಿದ್ದೇನೆ. ಅಂದ್ರೆ ಇದೊಂದು 25 ಮೆಂಬರ್ಸಿಗೆ ಮಾಡುವಂತದ್ದು. ಸೊ ಅಷ್ಟು ಹೀಗೆ ತುಂಬಾ ದೊಡ್ಡ ಕ್ವಾಂಟಿಟಿಯಲ್ಲಿ ಮಾಡ್ಬೇಕಾದ್ರೆ ತುಂಬಾ ಜನರಿಗೆ ಹೇಗೆ ಮಾಡುದು ಅಂತ ಗೊತ್ತಿರುವುದಿಲ್ಲ. ಸೊ ಅವರು ಈ ರೀತಿ ನೋಡಿ ಹೀಗೆ ಮಾಡಿ ಇಟ್ಕೊಂಡ್ರೆ ಆಯ್ತು. ಇದು ಚಿಕನ್ ಕೆಜಿ ವೈಸ್ ಎಲ್ಲ ತಗೊಂಡ್ರೆ ಒಂದು 3 kg ಇರ್ಬಹುದು ಅಷ್ಟು ಚಿಕನ್ ಅನ್ನ. ನಿಮಗೆ ಪೀಸ್ ಹಾಗೆ ನಿಮಗೆ ಇದು ಮೀಡಿಯಂ ಸೈಜ್ ಕಬಾಬ್ ಪೀಸ್ ಅಲ್ಲೇ ಕಟ್ ಮಾಡಿದ್ದಾರೆ. ಸೊ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಸಣ್ಣ ಪೀಸ್ ಕೂಡ ಮಾಡಬಹುದು. ಸೊ ಎಲ್ಲ ಕೂಡ ಒಟ್ಟಿಗೆ ಚಂದ ಮಿಕ್ಸ್ ಮಾಡ್ಬೇಕು. ಒಳ್ಳೆ ಮಿಕ್ಸ್ ಆಗುವ ತನಕ, ಎಲ್ಲ ಚಿಕನಿಗೂ ಕೂಡ ಮಸಾಲೆ ಹಿಡಿಯುವ ತನಕ ಮಿಕ್ಸ್ ಮಾಡ್ಬೇಕು. ಮತ್ತೆ ಇದಕ್ಕೆ ನಾವು ಈಗ ಲೆಮನ್ ಜ್ಯೂಸ್ ಹಾಕುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕರ್ಡ್ ಹಾಕಿದ್ದೇವೆ, ಅದಕ್ಕಾಗಿ ನೀವು ಕರ್ಡ್ ಹಾಕಿಯೇ ಮಾಡಿ. ತುಂಬಾ ಟೇಸ್ಟ್ ಕೂಡ ಆಗ್ತದೆ ಇದು ಕಬಾಬ್. ಸೊ ನೋಡಿ, ರೆಡಿ ಆಗಿದೆ. ಈಗ ನಾನು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನು ಒಂದು 3 ರಿಂದ 4 kg ಮಟನ್ ಅನ್ನ ತಗೊಂಡಿದ್ದೇನೆ. ಇದಕ್ಕೆ ವಾಶ್ ಮಾಡಿ ಈಗ ನಾವು ದೊಡ್ಡ ಕುಕ್ಕರ್, ಅಂದ್ರೆ 3 kg ಅಷ್ಟು ಮಟನ್ ಉಂಟು, ಅದಕ್ಕೋಸ್ಕರ ದೊಡ್ಡ ಕುಕ್ಕರ್ ತಗೊಂಡಿದ್ದೇನೆ. ಸೊ 10 ಲೀಟರ್ ಅದು. ಇದಕ್ಕೆ ನಾನು ಅರಿಶಿನ ಪುಡಿ ಮತ್ತೆ ಉಪ್ಪು, ಪೆಪ್ಪರ್ ಇಷ್ಟು ಹಾಕ್ತೇನೆ. ಹಾಕಿ ಇದನ್ನ ಬೇಯಿಸಿಡ್ಬೇಕು. ಈಗ ಮೊದಲೇ ಬೇಯಿಸಿಟ್ರೆ ನಮಗೆ ಮಸಾಲೆ ಮಾಡುವಾಗ ಈಸಿ ಆಗ್ತದೆ. ನೋಡಿ, ಪೆಪ್ಪರ್ ಇದು ಸ್ವಲ್ಪ ಹೆಚ್ಚೇ ಉಂಟು. ಪೆಪ್ಪರ್ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಉಂಟು. ಇದಕ್ಕೆ ನಾನು ಈಗ ಒಂದು 7 ಮೀಡಿಯಂ ಸೈಜ್ ಅದು ಟೊಮೆಟೊ ಮತ್ತೆ ಅಷ್ಟೇ 7 ರಿಂದ 8 ಮೀಡಿಯಂ ಸೈಜ್ ಅದು ಆನಿಯನ್ ಕೂಡ ತಗೊಂಡಿದ್ದೇನೆ. ಸೊ ಈಗ ಇದು ಮಾಡ್ತಾ ಇರುವಂತದ್ದು ಒಲೆಯಲ್ಲಿ. ಇದು ಒಂದು ಸ್ಪೆಷಾಲಿಟಿ. ಈ ರೀತಿ ಒಲೆಯಲ್ಲಿ ಮಾಡಿದ್ರೆ ಫುಡ್ ಕೂಡ ತುಂಬಾ ಟೇಸ್ಟಿಯಾಗಿರ್ತದೆ. ಸೊ ಅದಕ್ಕೆ ನಾನೀಗ ಆಯಿಲ್ ಮತ್ತೆ ಈ 2 ಕೂಡ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಸೊ ಎಲ್ಲ ಕೂಡ ಒಟ್ಟಿಗೆ ಫ್ರೈ ಮಾಡುವ. ನಾವು ಕಂಪೇರ್ ಮಾಡಿದ್ರೆ ಗ್ಯಾಸ್ ಅಲ್ಲಿ ಮಾಡೋದಕ್ಕಿಂತ ನಾವು ತುಂಬಾ ಕ್ವಾಂಟಿಟಿ ಹೆಚ್ಚಿರುವಾಗ ಹೀಗೆ ಒಲೆಯಲ್ಲಿ ಮಾಡೋದ್ರಿಂದ ಅದು ಬೇಗ ಆಗ್ತದೆ ಅಂತ ನಂಗೆ ಅನಿಸುದು. ಅಂದ್ರೆ ನಾವು ಗ್ಯಾಸ್ ಅಲ್ಲಿ ತುಂಬಾ ಹೊತ್ತು ನಾವು ಇದನ್ನ ಫ್ರೈ ಮಾಡ್ಬೇಕಾಗ್ತದೆ. ಸೊ ಇದರಲ್ಲಿ ಬೇಗ ಆಗಿದೆ. ಸೊ ಈಗ ಇದಕ್ಕೆ ನಾನು ಕರಿ ಲೀವ್ಸ್ ಮತ್ತೆ ಅರಿಶಿನ ಪುಡಿ ಹಾಕಿ ಒಟ್ಟಿಗೆ ಒಮ್ಮೆ ಮಿಕ್ಸ್ ಮಾಡ್ತೇನೆ. ಎಲ್ಲ ಕೂಡ ಒಟ್ಟಿಗೆ ಹಾಕುವಂತದ್ದು ಈಗ. ಯಾಕೆಂತ ಹೇಳಿದ್ರೆ ಒಲೆಯಲ್ಲಿ ಬೇಗ ಆಗ್ತದೆ. ಮತ್ತೆ ನಾವು ಉಪ್ಪು ಸ್ವಲ್ಪ ಹಾಕಿ, ಇದಕ್ಕೆ ನಾವು ಆಲ್ರೆಡಿ ಮಟನಿಗೆ ಹಾಕಿದ್ದೇವಲ್ಲ ಬೇಯಲಿಕ್ಕೆ ಇಡುವಾಗ. ಸೊ ಮತ್ತೆ ನೋಡಿ ನಾವು ಹಾಕ್ಬಹುದು. ಮತ್ತೆ ಇದು ಫೆನಲ್ ಸೀಡ್ಸ್, ಬಡ್ ಸೊಪ್ಪು ಉಂಟಲ್ಲ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಒಮ್ಮೆ ಎಲ್ಲ ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಮುಚ್ಚಿಡ್ಬಹುದು. ಮುಚ್ಚಿಟ್ರೆ ಕೂಡ ಬೇಗ ಇದು ಬೆಂದು ಬರ್ತದೆ, ಅಂದ್ರೆ ಫ್ರೈ ಆಗಿ ಸಿಗ್ತದೆ ನಮಗೆ. ಸೊ ನೋಡಿ, ಈ ರೀತಿ ಅಂದ್ರೆ ಒಲೆಯಲ್ಲಿ ತುಂಬಾ ಬೆಂಕಿಸಬೇಕು ಅಂತಿಲ್ಲ, ನಾವು ಮೀಡಿಯಂ ಸೈಜ್ ಅಲ್ಲಿ ಮಾಡುದು. ಈಗ ನಾನು ಜಿಂಜರ್ ಗಾರ್ಲಿಕ್ ಮತ್ತೆ ಗ್ರೀನ್ ಚಿಲ್ಲಿ ಇಷ್ಟನ್ನ ಪೇಸ್ಟ್ ಮಾಡಿದನ್ನ ಇದಕ್ಕೆ ಹಾಕ್ತಾ ಇದ್ದೇನೆ. ಸೊ ಇದು ತುಂಬಾ ಕ್ವಾಂಟಿಟಿ ಮಾಡೋದ್ರಿಂದ ನಮ್ಗೆ ಅದಕ್ಕೆ ತಕ್ಕ ಹಾಗೆ ನಾವು ಇಂಗ್ರೀಡಿಯೆಂಟ್ಸ್ ಅನ್ನು ಕೂಡ ಆಡ್ ಮಾಡ್ಬೇಕು. ಅಂದ್ರೆ ಇಷ್ಟೇ ಮೆಜರ್ಮೆಂಟ್ ಅಂತ ಇದಕ್ಕೆ ಹೇಳಲಿಕ್ಕೆ ಆಗುದಿಲ್ಲ. ಈಗ ಒಂದು ಕೈ ಹಿಡಿಯಷ್ಟು
ಪುದೀನ ಸೊಪ್ಪು ಹಾಕ್ತಾ ಇದ್ದೇನೆ. ಮತ್ತೆ ನಾವು ಉಂಟಲ್ಲ, ಇದು ತುಂಬಾ ಕ್ವಾಂಟಿಟಿಯಲ್ಲಿ ಮಾಡ್ಬೇಕಾದ್ರೆ ಟೊಮೆಟೊ ನೋಡಿ ಹೀಗೆ ರೌಂಡ್ ರೌಂಡ್ ಅಲ್ಲಿ ಕಟ್ ಮಾಡ್ಬೇಕು. ಇದು ಬೇಗ ನಮಗೆ ಮೆಲ್ಟ್ ಆಗಿ ಸಿಗ್ತದೆ, ಒಂಥರ ಜ್ಯೂಸಿಯಾಗಿ ಬೇಗ ಸಿಗುವಂತದ್ದು. ನಾವು ಸಣ್ಣ ಸಣ್ಣ ಪೀಸ್ ಮಾಡಿದ್ರೆ ಅದು ತುಂಬಾ ಲೇಟ್ ಫ್ರೈ ಆಗ್ಲಿಕ್ಕೆ. ಅದಕ್ಕಾಗಿ ನೋಡಿ ಈ ರೀತಿ ರೌಂಡ್ ರೌಂಡ್ ಇಡಿಯನ್ನೇ ರೌಂಡ್ ರೌಂಡ್ ಕಟ್ ಮಾಡ್ಬೇಕು. ಇನ್ನುಂಟಲ್ಲ ಇದು ರೈಸ್ ಕೂಡ 2 kg ಇಷ್ಟು ತಗೊಂಡಿದ್ದೇವೆ. ಅಂದ್ರೆ ನಾವು ಕ್ವಾಂಟಿಟಿಗೆ ಅನುಸಾರವಾಗಿ ತಗೊಳ್ಬೇಕು. ಸೊ ಇದು ಒಳ್ಳೆ ರೈಸ್, ಬಾಸ್ಮತಿ ರೈಸ್. ಸೊ ಅದನ್ನ ಈಗ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ವಾಶ್ ಮಾಡಿ ಮತ್ತೆ ಇದಕ್ಕೆ ನಾವು ಅದನ್ನು ಸಪರೇಟ್ ನಾವು ಮಾಡುವಂತದ್ದು. ಸೊ ಈಗ ನೋಡಿ ಇದಕ್ಕೆ ಪೌಡರ್ಸ್ ಹಾಕ್ತಾ ಇರೋದು, ಬಿರಿಯಾನಿ ಮಸಾಲ ಹಾಕಿದ್ದೇನೆ, ಮತ್ತೆ ಗರಂ ಮಸಾಲ ಹಾಕಿದ್ದೇನೆ, ಮತ್ತೆ ಒಂದ್ ಸ್ವಲ್ಪ ಮಟನ್ ಮಸಾಲ ಹಾಕ್ತಾ ಇದ್ದೇನೆ. ಸೊ ಎಲ್ಲ ಕೂಡ ಪೌಡರ್ ಫಾರ್ಮ್ ಅದು ಈಗ ಹಾಕ್ಬೇಕು. ಅಂದ್ರೆ ನಾವು ಟೊಮೆಟೊ ಹಾಕಿ ಮೆಲ್ಟ್ ಆದ ನಂತರ ಇದನ್ನ ಹಾಕುವಂತದ್ದು. ಎಲ್ಲ ಕೂಡ ನಮಗೆ ಕ್ವಾಂಟಿಟಿಗೆ ಅನುಸಾರವಾಗಿ ನೀವು ಹಾಕ್ಬೇಕು. ಅಂದ್ರೆ ಯಾವುದೇ ಮೆಜರ್ಮೆಂಟ್ ಇದಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕಾಗಿ ಮತ್ತೆ ಇದಕ್ಕೆ ನಾನೀಗ ಕೊರಿಯಾಂಡರ್ ಲೀವ್ಸ್ ಕೂಡ ಹಾಕಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ತೇನೆ. ಪೌಡರ್ ಫಾರ್ಮ್ ಅಲ್ಲಿ ಒಂದು ಮಟನ್ ಮಸಾಲ, ಮತ್ತೆ ಬಿರಿಯಾನಿ ಮಸಾಲ, ಗರಂ ಮಸಾಲ, ಮತ್ತೆ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ನೀವು ಇದು ಅರಿಶಿನ ಪುಡಿ ಮೊದ್ಲೇ ಹಾಕಿದ್ದೇವಲ್ಲ, ಅದು ಪೆಪ್ಪರ್ ಬೇಕು ಅಂತ ಹೇಳಿ ಸೇರಿಸಬಹುದು. ನಿಮಗೆ ಖಾರ ಇಷ್ಟ ಅಂತ ಹೇಳಿದ್ರೆ ಮಾತ್ರ, ಇಲ್ಲ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಮೊದ್ಲು ಮೀಟ್ ಬೇಯಿಸುವಾಗ ಹಾಕಿದ್ದೇವಲ್ಲ, ಅದೇ ಸಾಕಾಗ್ತದೆ. ಹೀಗೆ ಎಲ್ಲ ಕೂಡ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಆಲ್ರೆಡಿ ಬೆಂದಿದೆ ನೋಡಿ. ಹೀಗೆ ಇದಕ್ಕೆ ಹಾಕಿ ಒಟ್ಟಿಗೆ ಮಸಾಲೆಯನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ವಿಜಿಲ್ ಅಂತ ಹೇಳಿದ್ರೆ ನಿಮ್ಮ ಕುಕ್ಕರಿಗೆ ಅನುಸಾರವಾಗಿ ವಿಜಿಲ್ ಮಾಡ್ಬೇಕು. ಇದೊಂದು 7 ರಿಂದ 8 ಮಾಡಿದ್ದೇವೆ. ಸೊ ಮತ್ತೆ ಆನಂತರ ಇದಷ್ಟು ಬೇಯುವುದಿಲ್ಲ, ನಾವು ಕುಕ್ಕರಲ್ಲೇ ಬೇಯಿಸಿಯೇ ಇಡ್ಬೇಕು. ಅಂದ್ರೆ ಒಂದು 98% ಆದ್ರೂ ಬೇಯಿಸ್ಬೇಕು. ಮತ್ತೆ ನಾವು ಇದಕ್ಕೆ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ದಮ್ ಅಂತ ಹೇಳಿ ಅದು ಬೇಯುವಂತದ್ದು. ಇದು ಹೀಗೆ ಮಸಾಲೆ ಮಿಕ್ಸ್ ಆಗಿ ಸ್ವಲ್ಪ ರಾ ಸ್ಮೆಲ್ ಎಲ್ಲ ಹೋಗ್ಲಿ, ಆ ಟೈಮಿಗೆ ನಾವು ರೈಸ್ ಮಾಡ್ಬೇಕು. ಈಗ ರೈಸ್ ಮಾಡ್ಲಿಕ್ಕೆ ನಾವು ಬಾಸ್ಮತಿ ರೈಸ್ ಅನ್ನ 1 ಗಂಟೆ ನೆನೆಸಿಟ್ಟಿದ್ದೆ. ಸೊ ನೀವು ಕೂಡ ಹಾಗೆ ಮಾಡಿ. ಇದಕ್ಕೆ ನೀರಿನ ಲೆವೆಲ್ ನಾವು ಅಕ್ಕಿ ಎಷ್ಟು ಉಂಟು ಅದರ ಮೇಲೆ ಬರುವ ತನಕ, ಅಂದ್ರೆ ಇದನ್ನ ಬಸಿದು ನಾವು ರೈಸ್ ಮಾಡುವಂತದ್ದು. ಸೊ ಎಲ್ಲ ಹೋಲ್ ಸ್ಪೈಸಸ್ ಕೂಡ ಹಾಕಿದ್ದೇನೆ, ಮತ್ತೆ ಒಂದು ಲೆಮನ್ ಅನ್ನ ಕಟ್ ಮಾಡಿ ಹಾಕಿದ್ದೇನೆ, ಮತ್ತೆ ಒಂದು 1.5 ಟೇಬಲ್ ಸ್ಪೂನ್ ಅಷ್ಟು ನೀವು ಸನ್ಫ್ಲವರ್ ಆಯಿಲ್ ಅನ್ನ ಹಾಕಿ, ಮತ್ತೆ ಒಂದು ಸ್ವಲ್ಪ ಬೇಕು ಅಂತ ಹೇಳಿದ್ರೆ ನೀವು ಲೆಮನ್ ಜ್ಯೂಸ್ ಕೂಡ ಹಾಕ್ಬಹುದು. ಅದು ಲೆಮನ್ ಕಟ್ ಮಾಡಿ ಹಾಕಿದ್ದೇನೆ, ಹಾಕುವಂತ ಅವಶ್ಯಕತೆ ಇಲ್ಲ. ಈಗ ನಾನು ಮಸಾಲೆಗೆ 1 ಲಿಂಬೆ ಹುಳಿಯದ್ದು ಜ್ಯೂಸ್ ಅನ್ನ ಸ್ಕ್ವೀಸ್ ಮಾಡಿ ಹಾಕಿದ್ದೇನೆ. ಹಾಕಿ ಎಲ್ಲ ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ, ಇದೊಂದು ಸೈಡ್ ಅಲ್ಲಿ ಮಸಾಲೆ ಆಗ್ತಾ ಉಂಟು, ಇನ್ನೊಂದು ಸೈಡ್ ಅಲ್ಲಿ ರೈಸ್ ಕೂಡ ರೆಡಿ ಆಗ್ತಾ ಉಂಟು. ಅಂದ್ರೆ ರೈಸ್ ಒಂದು 80% ಬೆಂದ್ರೆ ಸಾಕು, ಮತ್ತೆ ನಾವು ಅದನ್ನ ದಮ್ ಹಾಕ್ಲಿಕ್ಕೆ ಉಂಟು. ಅದಕ್ಕಾಗಿ ಒಂದು 30 ಮಿನಿಟ್ಸ್ ಅಷ್ಟು ಕಾಲ ನಾವು ದಮ್ಮಲ್ಲಿ ಇಡ್ಲಿಕ್ಕೆ ಉಂಟು. ಆವಾಗ ಸಹ ತುಂಬಾ ಬೇಯ್ತದೆ. ಈಗ ನಾವು ಸ್ವಲ್ಪ ಆಯಿಲ್ ಅಲ್ಲಿ ಕರಿ ಲೀವ್ಸ್ ನೋಡಿ, ಈ ರೀತಿ ಕರಿ ಲೀವ್ಸ್ ಅನ್ನ ಈ ರೀತಿ ಫ್ರೈ ಮಾಡಿ ತೆಗ್ದಿಡ್ಬೇಕು ಮೊದ್ಲು. ಯಾಕಂತ ಹೇಳಿದ್ರೆ ಇದು ಗಾರ್ನಿಶಿಗೆ ಆನಿಯನ್ ಮತ್ತೆ ಕರಿ ಲೀವ್ಸ್ ಅನ್ನ ನಾವು ಗಾರ್ನಿಶಿಗೆ ಮೊದ್ಲೇ ಮಾಡಿ ಇಡ್ಬೇಕು. ಸೊ ಇದು ಎಣ್ಣೆ ಒಳ್ಳೆ ಕಾಯ್ಬೇಕು, ಇದು ಕಾಯ್ಲಿಲ್ಲ ಅಷ್ಟು. ಈಗ ಕಾಯುವಾಗ ಇದು ಒಳ್ಳೆ ಫ್ರೈ ಆಗಿ ಬರ್ತದೆ. ನಾವೀಗ ಗಾರ್ನಿಶಿಗೆ ಕರಿ ಲೀವ್ಸ್ ಮತ್ತೆ ಆನಿಯನ್ ಮತ್ತೆ ಗೋಡಂಬಿ, ದ್ರಾಕ್ಷಿ ಇಷ್ಟನ್ನ ನಾವು ಇದೇ ಆಯಿಲ್ ಅಲ್ಲಿ ಫ್ರೈ ಮಾಡಿ ಮೊದ್ಲೇ ತೆಗ್ದಿಡ್ಬೇಕು. ಅಂದ್ರೆ ಇಲ್ಲಿ ಆಲ್ರೆಡಿ ಮಸಾಲೆ ಆಗ್ತಾ ಉಂಟು, ರೈಸ್ ಕೂಡ ಬೇಯ್ತಾ ಇರ್ಬೇಕಾದ್ರೆ ನಾವು ಇದನ್ನು ಕೂಡ ಮಾಡಿಡ್ಬೇಕು. ಸೊ ಈಗ ಎಲ್ಲ ಕೂಡ ರೆಡಿ ಆಗಿದೆ. ಇನ್ನು ರೈಸ್ ಬೆಂದ ನಂತರ ನಾವು ಇದನ್ನು ಮಾಡುವಂತದ್ದು. ಈಗ ನಾವು ಆಲ್ರೆಡಿ ಈಗ ಕಬಾಬಿಗೆ ಕೂಡ ರೆಡಿ ಮಾಡಿದ್ವಲ್ಲ, ಇದನ್ನು ಕೂಡ ಫ್ರೈ ಮಾಡ್ಲಿಕ್ಕೆ ಇದು ನಾನೀಗ ಆಲ್ರೆಡಿ ಫ್ರೈ ಮಾಡಿ ಇಟ್ಟಿದ್ನಲ್ಲ, ಅದೇ ಆಯಿಲಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಅಂದ್ರೆ ಎಲ್ಲ ಕೂಡ ಒಟ್ಟೊಟ್ಟಿಗೆ ಆಗುವಂತದ್ದು. ಎಣ್ಣೆ ಒಳ್ಳೆ ಬಾಯ್ಲ್ ಆದ ನಂತರ, ಕಾದ ನಂತರ ನಾವು ಅದನ್ನ ಸ್ವಲ್ಪ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಇಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಚಿಕನ್ ಕೂಡ ಬೇಯೋದಿಲ್ಲ. ಅದಕ್ಕಾಗಿ ನಾವು ಸ್ವಲ್ಪ ಮೆಲ್ಲ ಇಟ್ಟು ಸ್ವಲ್ಪ ಹೆಚ್ಚು ಟೈಮ್ ನಾವು ಅದನ್ನ ಬೇಯಿಸ್ಬೇಕು. ಸೊ ಈಗ ರೈಸ್ ನೋಡಿ ಆಲ್ರೆಡಿ ರೆಡಿ ಆಗಿದೆ. ಇನ್ನು ನಾವು ದಮ್ ಹಾಕುವಂತದ್ದು. ಮಸಾಲೆ ಕೂಡ ರೆಡಿ ಆಗಿದೆ, ನಾವು ಅದು ಒಲೆಯಲ್ಲೇ ಹಾಕಿ ದಮ್ಮು ಕೂಡ ಹಾಕುವಂತದ್ದು. ಅದು ಆ ರೀತಿ ಮಾಡಿದಾಗ ನಮಗೆ ನಾವು ಕಂಪೇರ್ ಟು ಗ್ಯಾಸ್ ಎರಡು ಕೂಡ ಒಟ್ಟಿಗೆ ಮಾಡಿದ್ರೆ ನಮ್ಗೆ ಇದ್ರಲ್ಲಿ ಸ್ವಲ್ಪ ರುಚಿ ಜಾಸ್ತಿ ಇರ್ತದೆ. ಅಂದ್ರೆ ತುಂಬಾ ಟೇಸ್ಟ್ ಅಂತ ಅನಿಸ್ತದೆ. ಈಗ ಎಲ್ಲಿ ಸಹ ಈ ರೀತಿ ಮಾಡುದಿಲ್ಲ, ಸ್ವಲ್ಪ ಹಳ್ಳಿ ಕಡೆಯಲ್ಲಿ ಮಾತ್ರ ಮಾಡುವಂತದ್ದು. ಸೊ ಅಲ್ಲಿ ಮಾತ್ರ ಆಪ್ಷನ್ ಕೂಡ ಇರುವಂತದ್ದು ಈಗ ಮಾಡ್ಲಿಕ್ಕೆ. ಈಗ ನಾವು 1-2 ಲೇಯರ್ ಅಲ್ಲಿ ಹಾಕುವಂತದ್ದು. ಒಂದು ಲೇಯರ್ ಹಾಕಿದ ನಂತರ ನಾವು ಇದು ಮಸಾಲೆ ಸ್ವಲ್ಪ ತೆಗ್ದಿಟ್ಟಿದ್ದೇವೆ, ಅಂದ್ರೆ ಇದರಲ್ಲಿ ಸೆಕೆಂಡ್ ಲೇಯರಿಗೆ ಸ್ವಲ್ಪ ಹಾಕ್ಲಿಕ್ಕೆ, ಇದ್ರ ಮೇಲೆ ಕೂಡ ಸ್ವಲ್ಪ ಮಸಾಲೆ ಹಾಕ್ಲಿಕ್ಕೆ ಉಂಟು. ಸೊ ಅದಕ್ಕಾಗಿ ಈಗ ನಾವು 1 ಲೇಯರ್ ರೈಸ್ ಹಾಕಿದ ನಂತರ ನಾವು ಗಾರ್ನಿಶಿಗೆ ಆಲ್ರೆಡಿ ಮಾಡಿಟ್ಟಿದ್ದೇವಲ್ಲ, ಆನಿಯನ್ ಫ್ರೈ ಮತ್ತೆ ಗೋಡಂಬಿ ಫ್ರೈ, ದ್ರಾಕ್ಷಿಯದು ಫ್ರೈ ಮತ್ತೆ
ಕೊತ್ತಂಬರಿ ಲೀವ್ಸ್ ಮತ್ತೆ ಕರಿ ಲೀವ್ಸ್ ಇಷ್ಟನ್ನ ನಾವು ಸ್ವಲ್ಪ ಪುದೀನ ಲೀವ್ಸ್ ಬೇಕು ಅಂತ ಹೇಳಿದ್ರೆ ಹಾಕ್ಬಹುದು. ಹಾಕಿ ಇದ್ರ ಮೇಲೆ ಇನ್ನೊಂದು ಲೇಯರ್ ಕೂಡ ಹಾಕ್ಲಿಕ್ಕೆ ಉಂಟು. ಸ್ವಲ್ಪ ಫುಡ್ ಕಲರ್ ಬೇಕು ಅಂತ ಹೇಳಿದ್ರೆ ನೀವು ಆರೆಂಜ್ ಕಲರ್ ಯೂಸ್ ಮಾಡಬಹುದು. ಬಟ್ ನಾನು ಇದಕ್ಕೆ ಹಾಕುದಿಲ್ಲ, ಯಾಕೆಂತ ಹೇಳಿದ್ರೆ ನಾವು ಇದು ಮಸಾಲೆ ಹಾಕ್ತೇವಲ್ಲ ಅದ್ರಲ್ಲೇ ಕಲರ್ ಬರ್ತದೆ ನೋಡಿ. ಈ ರೀತಿ ಸ್ವಲ್ಪ ತೆಗೆದಿಟ್ಟಂತಹ ಮಸಾಲೆಯನ್ನ ಇದ್ರ ಮೇಲೆ ಹಾಕ್ತಾ ಇದ್ದೇನೆ. ಈಗ ಇದನ್ನ ನೆಕ್ಸ್ಟ್ ಇದ್ರ ಮೇಲೆ ಒಂದು ಲೇಯರ್ ಅನ್ನ ರೈಸ್ ಹಾಕಿ ಪುನಃ ಅದೇ ರೀತಿ ಕರಿ ಲೀವ್ಸ್, ಕೊರಿಯಂಡರ್ ಲೀವ್ಸ್ ಮತ್ತೆ ಸ್ವಲ್ಪ ಪುದೀನ ಲೀವ್ಸ್, ಆನಿಯನ್ ಫ್ರೈ ಮಾಡಿದ್ದು, ಗೋಡಂಬಿ ಮತ್ತೆ ರೈಸಿನ್ಸ್ ಇಷ್ಟು ಹಾಕಿ ಮತ್ತೆ ಇದನ್ನ ದಮ್ಮಿಗೆ ಇಟ್ರೆ ಆಯ್ತು. ದಮ್ ಇಡುವಾಗ ನಾವು ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಡ್ಬೇಕು. ಅಂದ್ರೆ ಮಸಾಲೆ ಸ್ವಲ್ಪ ಆಲ್ರೆಡಿ ಗಟ್ಟಿ ಇರ್ತದೆ, ಅಂದ್ರೆ ತುಂಬಾ ನೀರು ಮಸಾಲೆ ಅಲ್ಲ. ಸೊ ಅದು ಅಡಿಗೆಲ್ಲ ಹಿಡಿತದೆ. ಅದಕ್ಕಾಗಿ ಸ್ವಲ್ಪ ಲೋ ಬೆಂಕಿ ಹಾಕಿದ್ರೆ ಸಾಕು. ಅಂದ್ರೆ ತುಂಬಾ ಸ್ಪೀಡ್ ಅಲ್ಲಿ ಬೇಡ. ಅಂದ್ರೆ ಒಂದ್ ವೇಳೆ ನಿಮ್ಮಲ್ಲಿ ನೀವು ಅದು ಕಟ್ಟಿಗೆ ಇಡುವಂತ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಲೇಯರ್ ಅಲ್ಲಿ ಕೂಡ ಸೇಮ್ ಪ್ರೊಸೀಜರ್ ಮೊದಲೇ ಹೇಗೆ ಮಾಡಿದ್ದೇವೆ ಅದೇ ರೀತಿ ಹಾಕಿದ್ರೆ ಆಯ್ತು. ಸ್ವಲ್ಪ ಮಸಾಲೆ ಹಾಕಿ ಅದ್ರ ಮೇಲೆ ಕರಿ ಲೀವ್ಸ್, ಕೊರಿಯಂಡರ್ ಲೀವ್ಸ್ ಮತ್ತೆ ಗೋಡಂಬಿ, ಆನಿಯನ್, ರೈಸಿನ್ಸ್ ಎಲ್ಲ ಕೂಡ ಹಾಕಿದ್ರೆ ಆಯ್ತು. ಗಾರ್ನಿಶ್ ಮಾಡುವಂತದ್ದು ಇದು. ಬೇಕು ಅಂತ ಹೇಳಿದ್ರೆ ನೀವು ರೈಸ್ ಹೆಚ್ಚುಂಟು ಅಂತ ಹೇಳಿದ್ರೆ ನೀವು ಹಾಗೆ ಲೇಯರ್ ತರ 3-4 ಲೇಯರ್ ಕೂಡ ಮಾಡಬಹುದು. ಸೊ ನಿಮ್ಗೆ ಹೇಗೆ ಅನಿಸ್ತದೆ ಅಷ್ಟು ನೀವು ಮಾಡಬಹುದು. ಸೊ ಈಗ ಆಲ್ರೆಡಿ ಲೇಯರ್ ರೆಡಿ ಆಗಿದೆ. ಇನ್ನು ಇದ್ರ ಮೇಲೆ ಸ್ವಲ್ಪ ಗೀ ಹಾಕ್ಬೇಕು. ನೋಡಿ ಇಷ್ಟು ಗೀಯನ್ನ ಹಾಕಿ ಎಲ್ಲ ಕೂಡ ನಾವು ಮುಚ್ಚಿಟ್ರೆ ಆಯ್ತು. ಅಷ್ಟೇ ಇರುವಂತದ್ದು. ಇಷ್ಟು ಉರಿಯಲ್ಲಿ ಸಾಕು ನೋಡಿ, ಸ್ವಲ್ಪ ಮಾತ್ರ ಸಾಕು. ಅಂದ್ರೆ ಉರಿಯುವುದೆಲ್ಲ ಬೇಡ, ಒಂದ್ ಸ್ವಲ್ಪ ಮಾತ್ರ ಸಾಕು. ಮತ್ತೆ ಇದೊಂದು ಸ್ಪೆಷಲ್ ಸರ್ಪ್ರೈಸ್ಡ್ ಬರ್ಡೇ ಸೆಲೆಬ್ರೇಷನ್ ಆಗಿತ್ತು. ಇದರದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಅನ್ನ ನಾನು ಕೊನೆಯಲ್ಲಿ ಕೊಡ್ತೇನೆ. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡಿ. ಮತ್ತೆ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ಮೊದಲು ಹೇಳಿದ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನವರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ನಂದು ವ್ಯೂವರ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿದವರು ಕಡಿಮೆ ಜನ ನೋಡುದು. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಯೇ ನೋಡಿ. ಅದಲ್ಲದೆ ನೀವು ವಿಡಿಯೋ ಸ್ಕಿಪ್ ಮಾಡಿ ನೋಡ್ಬೇಡಿ. ಕೊನೆ ತನಕ ನೋಡಿದ್ರೆ ಮಾತ್ರ ನಿಮ್ಗೆ ಕಂಪ್ಲೀಟ್ ವಿಡಿಯೋ ಹೇಗೆ ಅಂತೇಳಿ ಗೊತ್ತಾಗುವಂತದ್ದು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಇರುವಂತದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಸ್ಪೆಷಲ್ ಒಂದು ವಿಡಿಯೋ ರೆಸಿಪಿಯಲ್ಲಿ ಬರ್ತಾ ಇದ್ದೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್.